ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣಗುದ್ದಾಟ ನಡೀತಾ ಇದೆ. ಯತ್ನಾಳ್ ನಡೆ ವಿರೋಧಿಸಿ ಪತ್ರ ಚಳುವಳಿಯನ್ನ ಆರಂಭಿಸಲಾಗಿದೆ. ಹೈಕಮಾಂಡ್ಗೆ ರಕ್ತದಲ್ಲಿ ಬರೆದಂತಹ ಪತ್ರದ ಮೂಲಕ ದೂರನ್ನ ತಲುಪಿಸ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ ಅವರ ನೇತೃತ್ವದಲ್ಲಿ ಈ ದೂರನ್ನ ಕೊಡಲಾಗ್ತಿದೆ. ಯತ್ನಾಳ್ ಮಾತಿಗೆ ಕಡಿವಾಣ ಹಾಕಬೇಕು. ಯತ್ನಾಳ್ ಮಾತಿನಿಂದ ಪಕ್ಷಕ್ಕೆ ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಹೀಗಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಒಂದು ಪತ್ರವನ್ನ, ಅದರಲ್ಲಿ ಯತ್ನಾಳ್ ವಿರುದ್ಧದ ದೂರನ್ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ರಿ, ಆ ಪತ್ರದಲ್ಲಿ ಅವರು ತಮ್ಮ ರಕ್ತವನ್ನ ಅಲ್ಲಿ ತಮ್ಮ ತಮ್ನೇಲನ್ನ ಹಾಕುವ ಮೂಲಕವಾಗಿ, ನಂತರ ಪತ್ರದಲ್ಲಿ ಸುದೀರ್ಘವಾಗಿ ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಮತ್ತು ಪಕ್ಷ ಅಧೋಗತಿಗೆ ಹೋಗುವಂತಹ ವ್ಯವಸ್ಥೆ ಆಗ್ತಾ ಇದೆ, ಇದನ್ನ ತಪ್ಪಿಸಬೇಕು ರಾಷ್ಟ್ರೀಯ ನಾಯಕರು ಅಂತ ನಡ್ಡಾ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಇದರಲ್ಲಿ ಯತ್ನಾಳ್ ವಿರುದ್ಧ ಬಹಳಷ್ಟು ದೂರುಗಳಿದೆ. ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಎಂಬುವರು ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಸುದೀರ್ಘ ಪತ್ರದಲ್ಲಿ ಅವರು ಯತ್ನಾಳ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜೊತೆಗೆ ಪಕ್ಷದ ಉಳಿವಿಗಾಗಿ ರಾಷ್ಟ್ರೀಯ ನಾಯಕರ ಮಧ್ಯಪ್ರವೇಶ ಅಗತ್ಯ, ಇಲ್ಲದಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ನಿಶ್ಚಿತ, ಅದರ ಆರಂಭ ಆಗಿದೆ, ಇದನ್ನ ಇಲ್ಲಿಗೆ ಅಂತ್ಯಗೊಳಿಸಿ ಅಂತ ಅವರು ಪತ್ರದ ಮೂಲಕ, ಪತ್ರ ಚಳುವಳಿಯನ್ನ ನಡೆಸೋ ಮೂಲಕವಾಗಿ ಶಿವಕುಮಾರ್ ಅವರು ಜೆಪಿ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಶ್ರೀ ಬಸವನಗೌಡ ಯತ್ನಾಳ್ರವರು ವಕಫ್ ವಿಚಾರದಲ್ಲಿ ಹೋರಾಟ ಮಾಡ್ಕೊ ಬರ್ತಾ ಇದ್ದಾರೆ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖುಷಿ ತಂದ ವಿಚಾರ. ಆದರೆ ನಮ್ಮ ಪ್ರಶ್ನೆ, ಬಸವನಗೌಡ ಯತ್ನಾಳ್ರವರು ಕಾಂಗ್ರೆಸ್ ಪಕ್ಷ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಾ ಅಥವಾ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪಾಜಿ ಮತ್ತು ರಾಜ್ಯಾಧ್ಯಕ್ಷರಾದ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರೋ ಗೊತ್ತಾಗಲಿಲ್ಲ ನಮಗೆ. ನೋಡಿ, ಅವರ ಹೋರಾಟ, ಅವರ ಹೇಳಿಕೆ, ಅವರ ಮಾತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮುಜುಗರ ತರ್ತಾ ಇದೆ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ. ದಯಮಾಡಿ ಇವತ್ತು ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರಿಗೆ ಮತ್ತು ಕಡೆಗೂ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬಣ ಬಡಿದಾಟವನ್ನ ಅಂತ್ಯಗೊಳಿಸೋ ಸಲುವಾಗಿ ಹೈಕಮಾಂಡ್ನ ಮಧ್ಯಪ್ರವೇಶ ಆಗ್ತಿದೆ. ಬಿಜೆಪಿ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಡಿಸೆಂಬರ್ 3ರಂದು ಬಿಜೆಪಿ ಕೋರ್ ಕಮಿಟಿಯನ್ನ ಸಭೆಯನ್ನ ನಡೆಸಲಾಗುತ್ತೆ. ಕೇಂದ್ರದಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಹೈಕಮಾಂಡ್ ನಾಯಕರು ಓರ್ವರನ್ನ ಕಳಿಸ್ತಾ ಇದ್ದಾರೆ, ತರುಣ್ ಚುಂಗ್ ಅಂತ. ರಾಜ್ಯಕ್ಕೆ ಬರ್ತಾ ಇದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಂಗ್. ರಾಜ್ಯ ಬಿಜೆಪಿಯ ಭಿನ್ನಮತ ಕುರಿತಾಗಿ ವರದಿಯನ್ನ ಪಡ್ಕೊಂಡು ಆ ನಂತರದಲ್ಲಿ ಆ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವಂತಹ ಕೆಲಸಗಳಾಗುತ್ತೆ. ಸದ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಬಣ ಬಡಿದಾಟ, ರಾಷ್ಟ್ರೀಯ ನಾಯಕರು ಯಾಕೆ ಗಮನ ಹರಿಸ್ತಾ ಇಲ್ಲ, ರಾಜ್ಯ ಬಿಜೆಪಿ ಇವರಿಗೆ ಬೇಕಾಗಿಲ್ವಾ, ಇಲ್ಲಿ ಇನ್ನೆಷ್ಟು ಪಕ್ಷ ಡ್ಯಾಮೇಜ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಇದನ್ನ ಕಾರ್ಯಕರ್ತರು ಕೂಡ ಎತ್ತಿದ್ರು, ಹಲವು ಬಿಜೆಪಿ ನಾಯಕರು ಕೂಡ ಎತ್ತಿದ್ರು. ಇದರ ಬೆನ್ನಲ್ಲೇ ಈಗ ಕಡೆಗೂ ಹೈಕಮಾಂಡ್ ಎಂಟ್ರಿ ಕೊಡೋ ಮೂಲಕವಾಗಿ ರಾಜ್ಯಕ್ಕೆ ಒಬ್ಬ ಪ್ರಧಾನ ಕಾರ್ಯದರ್ಶಿಯನ್ನ ಕಳಿಸ್ತಾ ಇದ್ದಾರೆ, ತರುಣ್ ಚುಗ್ ಅವ್ರನ್ನ. ಅವರು ಬಂದ ನಂತರದಲ್ಲಿ ಇಲ್ಲಿ ಎರಡೂ ಬಣದ ಕಡೆಯಿಂದ ವಿವರಗಳನ್ನ ಪಡ್ಕೊಳ್ತಾರೆ. ಏನ್ ನಿಮ್ಮ ಅಸಮಾಧಾನ, ಯಾಕೆ ಈ ರೀತಿಯಾಗಿ ಬೀದಿ ರಂಪ ಮಾಡಿಕೊಂಡು ಪಕ್ಷವನ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರಿ ಅನ್ನುವಂತಹ ಮಾಹಿತಿಗಳನ್ನ ಪಡಿತಾರೆ. ಆ ವರದಿಯನ್ನ ನೇರ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತಾರೆ. ಆ ನಂತರದಲ್ಲಿ ಈ ಎರಡೂ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಯಾವ ರೀತಿ ಫುಲ್ ಸ್ಟಾಪ್ ಇಡುತ್ತೆ ಅನ್ನೋದು ಡಿಸೆಂಬರ್ 3ರ ನಂತರದಲ್ಲಿ ಗೊತ್ತಾಗುತ್ತೆ. ಕಾರಣ ಡಿಸೆಂಬರ್ 3ನೇ ತಾರೀಕು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಈ ಎರಡೂ ಬಣಗಳನ್ನು ಒಟ್ಟಿಗೆ ಸೇರಿಸಿ ಸಭೆಯನ್ನ ನಡೆಸ್ತಾರೋ, ಪ್ರತ್ಯೇಕವಾಗಿ ಸಭೆ ನಡೆಸಿ ವರದಿಗಳನ್ನ ಕಲೆ ಹಾಕ್ತಾರೋ ಅನ್ನೋದು ಡಿಸೆಂಬರ್ 3ನೇ ತಾರೀಕು ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ಯತ್ನಾಳ್ ಬಣ ವಕ್ಫ್ ವಿರುದ್ಧದ ಹೋರಾಟ ನಡೆಸ್ತಾ ಇದೆ. ಅಲ್ಲಿನ ಬ್ಯಾನರ್ಗಳಲ್ಲಿ ರಾಜ್ಯ ಬಿಜೆಪಿ ನಾಯಕರುಗಳ ಇಲ್ಲ, ಬರೀ ರಾಷ್ಟ್ರೀಯ ನಾಯಕರುಗಳಿದ್ದಾರೆ. ನಮ್ಮದು ಪ್ರತ್ಯೇಕ ಹೋರಾಟ ಅಂತ ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದೆಲ್ಲದರ ವರದಿಯನ್ನ ಕೊಡಲಿದ್ದಾರೆ.